ಸೊ ಇವಾಗ ಒಂದು ಸರ್ಪ್ರೈಸ್ ಕಾಲ್ ಇದೆ. ಯಾರು ಏನು ಅಂತ ನೀವೇ ಗೆಸ್ ಮಾಡ್ಬೇಕು, ನಾನು ಹೇಳಲ್ಲ. ಸರ್ ನಮಸ್ತೆ. ಹಾಯ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿ ನಮ್ಮ ಬಲರಾಮ ಅವರು? ಬಲರಾಮ್ ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ. ಗುರ್ತಿಸ್ಕೊಂತಾ ಇದ್ದೀನಿ. ಹಾ, ಹಾಯ್ ಬ್ರೋ. ಬ್ರದರ್ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಗೊತ್ತಾಯ್ತು, ಹೇಳಿ. ಅಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ಬ್ರದರ್ ನಮಸ್ತೆ. ನಮಸ್ತೆ ಬ್ರೋ. ನಾವು ನಿನ್ನೆ ಎಲ್ಲ ಫ್ಯಾಮಿಲಿ ಜೊತೆ ಹೋಗಿದ್ವಿ. ನಾನು ನನ್ನ ಹೆಂಡತಿ ಒಂದು 40-45 ಜನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಯಾಕೆಂದ್ರೆ ನಮ್ಗೆ ಈ ಪ್ರೀಮಿಯರ್ ಶೋಸ್, ಸೆಲೆಬ್ರಿಟಿ ಶೋಸ್ ಅಲ್ಲೆಲ್ಲ ವಿಸಿಲ್ ಹೊಡಿಯಕ್ಕಾಗಲ್ಲ, ನಮಗೆ ಚಪ್ಪಾಳೆ ಹೊಡಿಯಕ್ಕಾಗಲ್ಲ, ಸುಮ್ಮನೆ ತುಂಬಾ ಸ್ಟುಡಿಯಸ್ ಆಗಿರ್ಬೇಕು, ಅದೆಲ್ಲ ನಮ್ ಕೈಯಲ್ಲಿ ಆಗಲ್ಲ. ಸೊ ಹೋಗಿ ನಾವು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ವಿ. ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ಸಿಂಗಲ್ ಶಾಟ್ ಒಂದಿದೆ ಫೈಟ್. ಹೌದು, ಸಿಂಗಲ್ ಶಾಟ್ ಹೌದು, ಸಕ್ಕತ್ತಾಗಿದೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಆಲ್ಸೋ ನಾನು ಅನ್ಕೊಂತ ಇದ್ದೆ, ಡೈರೆಕ್ಟರ್ ಇದಾರೆ ಅಲ್ಲೇ, ನಾನು ಬಲರಾಮ್ ತೋರಿಸಿದಾಗ, ಬಿಂಡನ್ ಕ್ಯಾರೆಕ್ಟರ್ನ ತೋರಿಸಿದಾಗ ಅಯ್ಯೋ ಇದೇ ತಿರ್ಗಾ ನಾಟ್ ತೋರಿಸ್ಬಿಡ್ತಾರ ಅಂತಿದ್ದೆ. ಬಟ್ ಆ ಕ್ಯಾರೆಕ್ಟರ್ ಔಟ್ ಆಫ್ ನೋವೇರ್ ಸುಮ್ನೆ ತಳ್ಳಿದ ತಕ್ಷಣ ಬಿದ್ದಿದ್ದು, ಅದನ್ನ ರೀಸನಿಂಗ್ ಆಗಿ ಇಟ್ಕೊಂಡು ಏನಿಲ್ಲ ಅಣ್ಣ ನಾನು ಸುಮ್ಮನೆ ತಳ್ಳಿದೆ ಸತ್ತೋಗ್ಬಿಟ್ಟ. ಅದೇ ಸೀಕ್ವೆನ್ಸ್ ಅಲ್ಲಿ, ಬಿಲ್ಡಿಂಗ್ ಸೀಕ್ವೆನ್ಸ್ ಅಲ್ಲಿ ಏನಯ್ಯ ನಮ್ ಬಲರಾಮ್ ಏನ್ ಚಿಕ್ಕ ಹುಡುಗರಲ್ಲಿ ಅಟ್ಯಾಕ್ ಮಾಡ್ತಾ ಇದ್ರಲ್ಲ, ನೋಡ್ಕೊಂಡಿಲ್ವಾ ಡೈರೆಕ್ಟರ್ ಅನ್ನೋದ್ರಲ್ಲಿ ಡೈಲಾಗ್ ಇದೆ. ಮುಖದ ಮೇಲೆ ಮೀಸೆ ಬೆಳೆದಿಲ್ಲ, ಆಲ್ರೆಡಿ ಪಿಕ್ ಪಾಕೆಟ್ ಎಲ್ಲ ಮಾಡ್ತೀರಾ, ನಿಮ್ಗೆಲ್ಲ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಫುಲ್ಲು ಪ್ರತಿಯೊಂದು ಅಬ್ಸರ್ವ್ ಮಾಡಿದ್ದಾರೆ. ನೀವು ಸಿನಿಮಾನ ಬರೀ ಸಿನಿಮಾ, ಧ್ರುವ ಅವರೇ, ನೀವು ಸಿನಿಮಾ ತರ ಅಲ್ಲದೆ ಡೈಲಾಗ್ ಟು ಡೈಲಾಗ್ ಕೇಳಿಸ್ಕೊಂಡು ಸಿನಿಮಾ ನೋಡಿದೀರಾ ನೀವು? ಇಲ್ಲ, ಚೆನ್ನಾಗಿ ಹೇಳಿದ್ದಾರೆ ಆನ್ ಸ್ಕ್ರೀನ್. ನಾವು ಏನಯ್ಯ ಇದು ತಿರ್ಗಾ ಚಿಕ್ಕ ಹುಡುಗರ ಮೇಲೆಲ್ಲ ಕೈ ಮಾಡ್ಬಿಡ್ತೇನೆ. ನಾ ಬಲರಾಮ ಅನ್ನೋ ಅಷ್ಟರಲ್ಲಿ ವಾರ್ನಿಂಗ್ ಕೊಡ್ತೇನೆ. ಬಲರಾಮ ಕ್ಯಾರೆಕ್ಟರ್ ಎಲಿವೇಶನ್ ಅದು, ಅದಕ್ಕಿಂತ ಮುಂಚೆ ಏನೂ ಮಾತಾಡಲ್ಲ ಬಲರಾಮ. ಏನು ಮಾತಾಡ್ದು ಸುಮ್ನೆ ಲೂನಾಲ್ ಬಂದ್ಬಿಟ್ಟು ಒಂದು ಫೈಟ್ ಇದೆ, ಏನು ಮಾತಾಡಿ ಸುಮ್ನೆ ತಲೆಗೆ ಹೊಡೆದ್ಬಿಟ್ಟು ಒಂದು 5-6 ಜನಕ್ಕೆ ಹೊಡೆದ್ಬಿಟ್ಟು ಆ ಕ್ಯಾರೆಕ್ಟರ್ ಕೂತಿದ ತಕ್ಷಣ ಎಲ್ಲರೂ ನಿಂತ್ಕೊಂತಾರೆ. ಆ ಎಲಿವೇಶನ್ ಚೆನ್ನಾಗಿದೆ. ಮತ್ತೆ ನಾನು ಡೈರೆಕ್ಟರ್ ಅಲ್ಲಿ ಇದ್ರೆ ಐ ಜಸ್ಟ್ ವಾಂಟ್ ಟು ಟೆಲ್ ಹಿಮ್ ಡೈರೆಕ್ಟ್ಲಿ ಸೇಯಿಂಗ್, ಅದು ನೀವು ತುಂಬಾ ಚೆನ್ನಾಗಿ ಶ್ರೀಧರ್ ಅಂತ ಹೇಳಿದ್ದೀರಾ, ಅದು ನೀಟಾಗಿ ಗೊತ್ತಾಗತ್ತೆ ದಟ್ ಇಸ್ ಶ್ರೀಧರ್ ಸರ್ ಅಂತ. ಜಯರಾಜ್ ಕ್ಯಾರೆಕ್ಟರ್ ಅವ್ರದ್ದು ಗೊತ್ತಾಗತ್ತೆ. ಮತ್ತೆ ಈ ಸಿನಿಮಾ ಅಲ್ಲಿ ರೈಯನ್ ಅವ್ರದ್ದು ಇಂಟ್ರೊಡಕ್ಷನ್ ಇದೆ. ಮತ್ತೆ ಪೊಲೀಸ್ ಕ್ಯಾರೆಕ್ಟರ್ ನಮ್ ಪ್ರತಾಪ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಆಲ್ಸೋ ಅದು ಕತ್ತಿ ಎಲ್ಲ ಕಿಟ್ಟಿ ಅಂತ ಅನ್ಸುತ್ತೆ. ಅವ್ರು ಇಲ್ಲೇ ಇದ್ದಾರೆ, ವಿನಯ್ ಗೌಡ ಅವರು ಕೇಳಿಸ್ಕೊಳ್ತಿದ್ದಾರೆ. ನಿಮ್ಗೆ ಅರ್ಥ ಆಗಿಲ್ಲ? ವಿನಯ್ ಗೌಡ ಅವರು ಇಲ್ಲೇ ಇದ್ದಾರೆ. ಧ್ರುವ ಅವರು ನಿಮ್ಗೆ ಅರ್ಥ ಆಗಿಲ್ಲ? ಗೊತ್ತಾಯ್ತು. ನಮ್ಮ ಕತ್ತಿ ಅಂತೀರಾ, ಅದು ಕಿಟ್ಟಿ ಅಂತ ನಾವ್ ಅನ್ಕೊಂಡ್ವಿ. ಬ್ರೋ ನಮಸ್ತೆ, ಚೆನ್ನಾಗಿದೆ. ವಣಕಂ ತಲೆ. ಇಲ್ಲ ಅಲ್ಲೇ ಸೇರಿದ್ರೆ ಗ್ಯಾಂಗ್. So sweet of you. Thank you so much. Thank you so much. Yes bro, yes. And also ನಿಮ್ ಮನೆಗೆ ಅಟ್ಯಾಕ್ ಆದಾಗ ಇಂಟೆನ್ಸ್ ಚೆನ್ನಾಗಿ ತೋರಿಸಿದೆ ಡೈರೆಕ್ಟರ್ದು. ಒಂದು ವಿಶೇಷ ಏನು ಅಂದ್ರೆ, ನಾವು ಯೂಶಲಿ ಸಿನಿಮಾಸ್ ಅಲ್ಲಿ ಹೀರೋಸ್ ನ ಎಲಿವೇಟ್ ಮಾಡ್ಬೇಕು ಅಂದ್ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ನು ಅವನು ಹೀರೋ ಗೆದ್ದ, ಈ ಕ್ಯಾರೆಕ್ಟರ್ ಸೋಲ್ತು ಅನ್ನಂಗಿದೆ. ಬಟ್ ಈ ಸಿನಿಮಾ ಅಲ್ಲಿ ನಮ್ಮ ಕತ್ತಿ ಮತ್ತೆ ಬಲರಾಮನ್ ಫೈಟ್ ಆದಾಗ್ಲೂ ಕಾಂಪ್ರಮೈಸ್ ಅಲ್ಲಿ ನಿಲ್ಸಿದ್ದಾರೆ. ಪ್ರತಿಯೊಂದು ಫೈಟುನು ನಿಜವಾಗ್ಲೂ ನಡೆಯುತ್ತಲ್ಲ, ಯಾರೋ ಬಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಕಾಂಪ್ರಮೈಸ್ ಆಗಿ ನಿಲ್ಲಿಸ್ತಾರಲ್ಲ, ಆ ತರ ನಿಲ್ಸಿದಾರೆ. ಪ್ರತಿಯೊಂದು ಫೈಟುನು ಇಷ್ಟ ಆಯ್ತು. ಮತ್ತೆ ವೇಣು ಸರ್ ಕ್ಯಾಮ್ರಾ ವರ್ಕ್, ಆ ಬರೀ ಕ್ಯಾಮ್ರಾ ವರ್ಕ್ ಅಲ್ಲದೆ ಇನ್ಕ್ಲೂಡಿಂಗ್ ಸೆಟ್ ಅಷ್ಟೇ ನಿಮ್ಗೆ ಓಕೆ ವಿಂಟೇಜ್ ಫೀಲ್ ಕೊಟ್ಟಿದ್ರೆ. ಸೆಟ್ ವರ್ಕ್ ಅಲ್ಲೇ ಆಗ್ಲಿ, ವಿಶ್ವಾಸ್ ಕಶ್ಯಪ್ ನಮ್ಮ ಆರ್ಟ್ ಡೈರೆಕ್ಟರ್, ವೆರಿ ವೆರಿ ನೈಸ್. ಅಂಡ್ ಹೀರೋಯಿನ್ ಅವ್ರದ್ದು ಡೈರೆಕ್ಟರ್ ಅಲ್ಲಿದ್ರೆ ನನಗೆ ಇಷ್ಟ ಆಗಿದ್ದು ಲಾಸ್ಟ್ ಶಾಟ್, ಬಲರಾಮನ್ ಬಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಹೆಡೆ ಮೇಲೆ ಮಗು ಇರುತ್ತಲ್ಲ, ಆ ಶಾಟ್ ಇಸ್ ಅಮೇಜಿಂಗ್ ಶಾಟ್. ಅದು ನನಗೆ ನಿಮ್ಗೆ ಆ ದಿನಗಳು ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ. ಹೋದಾಗ ಈಗ ಅದು ಎಕ್ಸ್ಟೆನ್ಷನ್ ಬಲರಾಮ ಹೆಂಗ್ ಕನೆಕ್ಟ್ ಆಗ್ತಾರೆ ತುಂಬಾ ಚೆನ್ನಾಗಿ ತೋರಿಸಿದ್ರೆ. ಮತ್ತೆ ಡೈರೆಕ್ಟರ್ ಎಷ್ಟು ಮೆಚೂರ್ ಡೈರೆಕ್ಟರ್ ಅಂತ ಗೊತ್ತಾಗತ್ತೆ.
ಹಾ. ಅವತ್ತು ಹಾಕ್ಲೇನೆ ಓಕೆ ಅವ್ರು ಕಿತ್ತೋದ್ರು ಅಂತ ತೋರಿಸ್ತಾರೆ. ಹಾ ಅದ್ರಲ್ಲೂ ಒಂದು ಚಿಕ್ಕ ಎಮೋಷನ್ಸ್ ಇದೆ. ಹಾ ದೇಶನ್ ಕಾಯ್ತಾ ಇದ್ದವನು ಇವಾಗ ನನ್ನ ವಟಾರನ್ ಕಾಯಕ್ ಆಗ್ತಾ ಇಲ್ಲ, ನನ್ನ ಮಕ್ಕಳನ್ನ ಕಾಪಾಡಕ್ ಆಗ್ತಾ ಇಲ್ಲ ಅನ್ನೋದು. ಮೈ ಗಾಡ್ ಧ್ರುವ, ನೀವು ಒಂದು ಸತಿ ನೋಡಿ ಇಷ್ಟೆಲ್ಲ ಅಬ್ಸರ್ವ್ ಮಾಡಿದಿರಾ. ಯು ಆರ್ ಇನ್ಕ್ರೆಡಿಬಲ್. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ದ DI ಪಾರ್ಟ್ ಇಸ್ ಅಮೇಸಿಂಗ್. ನಿಜವಾಗ್ಲೂ DI ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರೆ. ಧ್ರುವ ಅವರೇ, ಮತ್ತೆ ನಿಮ್ಗೆ ಆ ದಿನಗಳು ನೋಡಿದಾಗ ನಿಮ್ಗೆ ಜೈರಾಜ್ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರೆಕ್ಟ್ ಅನ್ಸುತ್ತೆ. ನಿಮ್ಗೆ ಬಲರಾಮನ್ ದಿನಗಳು ನೋಡಿದಾಗ ಬಲರಾಮನ್ ಪಾಯಿಂಟ್ ಆಫ್ ವ್ಯೂನೇ ಕರೆಕ್ಟ್ ಅನ್ಸುತ್ತೆ. ಹಾ ಸೊ ಇದು ಡೈರೆಕ್ಟರ್ ವಿಷನ್, ಡೈರೆಕ್ಟರ್ ಇರೋ ತಾಕತ್ತು. ಥ್ಯಾಂಕ್ ಯು ಧ್ರುವ, ಥ್ಯಾಂಕ್ ಯು ಸೋ ಮಚ್. ಬಲರಾಮ ಅಯ್ಯೋ ಸತ್ತೋಗ್ತಾನಯ್ಯ, ಬೇಡ ಕಣಯ್ಯ ಅಂತ ಅನಿಸ್ತಾ ಇರುತ್ತೆ ನಮ್ ಜೈಲಲ್ಲಿ. ನಮ್ಗೆ ನಾವೆಲ್ಲ ಈ ತರ ಸ್ಟೋರೀಸ್ ಇಲ್ಲಿ ಯೂಟ್ಯೂಬ್ ಅಲ್ಲಿ ಎಸ್ ಸರ್ ಹೇಳೋದು ಅಥವಾ ಈ ಕಾಪಿ ಹೇಳೋದಾಗ ನಾವ್ ಕೇಳಿರ್ತೀವಲ್ಲ, ನಮ್ಗೆ ನಾವೇ ವಿಜುವಲೈಸ್ ಮಾಡ್ಕೊಂಡಿರ್ತೀವಿ, ಓ ಹಿಂಗಾಗಿರ್ಬೋದು ಅಂತ. ಬಟ್ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗೆ ಒಂದು ಸಿನಿಮಾನ ಕಟ್ಕೊಟ್ಟಿದ್ರೆ. ಈ ಸಿನಿಮಾನ ಎಲ್ರು ಥಿಯೇಟರ್ಗೆ ಹೋಗಿ ನೋಡಿ, ಥಿಯೇಟರ್ ಅಲ್ಲಿ ನೋಡುವಂತ ಸಿನಿಮಾ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಧ್ರುವ, ಬಹುಶಃ ಇನ್ನೊಂದ್ 2 ನಿಮಿಷ ಮಾತಾಡಕ್ ಬಿಟ್ರೆ ನೀವು ಸಿನಿಮಾ ಫುಲ್ ಸ್ಟೋರಿ ಹೇಳ್ಬಿಡ್ತೀರಾ ಅನ್ಸುತ್ತೆ. ಅಂಡ್ ಐಮ್ ಡ್ಯಾಮ್ ಶೋರ್ ಇವಾಗ ನೀವು ಮಾತಾಡಿರೋದು ಕೇಳಿಸ್ಕೊಂಡು ತುಂಬಾ ಜನ ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾರೆ. ಅದಂತೂ ಸತ್ಯ, ಬಿಕಾಸ್ ಅಷ್ಟು ಡೀಟೇಲ್ ಆಗಿ ಸಿನಿಮಾ ನೋಡಿದ್ರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ಗೆ ನಮ್ ಜೊತೆಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಬ್ರದರ್. Thank you so much. All the very best to the entire team. ಥ್ಯಾಂಕ್ ಯು. ಥ್ಯಾಂಕ್ ಯು. All the best. Jai Shri Ram. ಥ್ಯಾಂಕ್ ಯು. Yes.